ನಾವೆಲ್ಲರೂ ಬರೀ ಗಡಿಯಾರದ ಮುಳ್ಳಿನ ಜೊತೆ ಓಡುತ್ತಿದ್ದೇವೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಒಂದೇ ಸಮನೆ ಓಟ. ಈ ಗೊಂದಲಮಯ ಬದುಕಿನಲ್ಲಿ ನಾವೆಲ್ಲರೂ ನೆಮ್ಮದಿ ಹುಡುಕುತ್ತಿದ್ದೇವೆ, ಆದರೆ ಅದು ಸಿಗುತ್ತಿಲ್ಲ. ಯಾಕೆ ಗೊತ್ತಾ? ನಾವು ನೆಮ್ಮದಿಯನ್ನು ಹೊರಗಡೆ ಹುಡುಕುತ್ತಿದ್ದೇವೆ. ಆದರೆ ಜಪಾನಿನ ಜನರು ಪ್ರಪಂಚದಲ್ಲೇ ಅತಿ ಹೆಚ್ಚು ನೆಮ್ಮದಿಯ ಜನ ಎಂದು ಕರೆಸಿಕೊಳ್ಳುತ್ತಾರೆ. ಅವರ ಈ ನೆಮ್ಮದಿಯ ರಹಸ್ಯವೇ ಮಿನಿಮಲಿಸಂ ಅಥವಾ ಸರಳ ಜೀವನ. ಬನ್ನಿ, ಇಂದಿನ ವಿಡಿಯೋದಲ್ಲಿ ನಮ್ಮ ಬದುಕನ್ನೇ ಬದಲಿಸುವ ಜಪಾನಿಯರ ಆ 9 ಅದ್ಭುತ ಸೂತ್ರಗಳನ್ನು ಒಂದೊಂದಾಗಿ ಸಾವಧಾನವಾಗಿ ತಿಳಿಯೋಣ. ಮೊದಲನೆಯದು, ವಸ್ತುಗಳನ್ನು ಕಡಿಮೆ ಮಾಡಿ. ನಮ್ಮ ಮನೆಯಲ್ಲಿರುವ ಬಳಸದ ಬಟ್ಟೆಗಳು ಮತ್ತು ವಸ್ತುಗಳು ಜಾಗವನ್ನು ಮಾತ್ರ ಆಕ್ರಮಿಸುವುದಿಲ್ಲ, ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕದಡುತ್ತವೆ. ಕಳೆದ 1 ವರ್ಷದಿಂದ ನೀವು ಬಳಸದ ವಸ್ತುಗಳು ಮನೆಯಲ್ಲಿದ್ದರೆ ಅವುಗಳ ಅಗತ್ಯ ನಿಮಗಿಲ್ಲ ಎಂದರ್ಥ. ನಿಮಗೆ ನಿಜವಾಗಿಯೂ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನು ದಾನ ಮಾಡಿ. ಮನೆ ಎಷ್ಟು ಖಾಲಿಯಾಗುತ್ತದೋ ಮನಸ್ಸು ಅಷ್ಟು ಹಗುರವಾಗುತ್ತದೆ. ಎರಡನೆಯದು, ಸರಳ ದಿನಚರಿ. ಪ್ರತಿದಿನ ಏನು ಮಾಡಬೇಕು, ಏನು ಹಾಕಿಕೊಳ್ಳಬೇಕು ಎಂದು ಯೋಚಿಸುವ ಆಯಾಸವನ್ನು ತಪ್ಪಿಸಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ 3-4 ಅಭ್ಯಾಸಗಳನ್ನು ಫಿಕ್ಸ್ ಮಾಡಿಕೊಳ್ಳಿ. ಉದಾಹರಣೆಗೆ, ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಧ್ಯಾನ ಮಾಡುವುದು ಅಥವಾ ಪುಸ್ತಕ ಓದುವುದು. ದಿನದ ಆರಂಭ ಸರಳವಾಗಿದ್ದರೆ ಇಡೀ ದಿನ ಉಲ್ಲಾಸದಿಂದ ಕೂಡಿರುತ್ತದೆ. ಮೂರನೆಯದು, ಸಂಬಂಧಗಳಲ್ಲಿ ಆಳವಿರಲಿ. ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಕೃತಕ ಸ್ನೇಹಿತರನ್ನು ಇಟ್ಟುಕೊಂಡು ಲೈಕ್ಸ್, ಕಮೆಂಟ್ಸ್ಗಾಗಿ ಕಾಯುವುದರಲ್ಲಿ ಅರ್ಥವಿಲ್ಲ. ಕಷ್ಟದ ಸಮಯದಲ್ಲಿ ಜೊತೆಗಿರುವ, ನಿಮ್ಮನ್ನು ಯಾವುದೇ ಷರತ್ತುಗಳಿಲ್ಲದೆ ಅರ್ಥ ಮಾಡಿಕೊಳ್ಳುವ 2-3 ಆಪ್ತರೊಂದಿಗೆ ನೈಜ ಸಂಬಂಧ ಬೆಳೆಸಿ. ಇದು ಮಾನಸಿಕ ನೆಮ್ಮದಿಗೆ ಬಹಳ ಮುಖ್ಯವಾದ ಅಡಿಪಾಯ. ನಾಲ್ಕನೆಯದು, ಭಾವನೆಗಳ ನಿಯಂತ್ರಣ. ಆಫೀಸ್ನ ಟೆನ್ಷನ್ ಅಥವಾ ಇತರರ ಸಮಸ್ಯೆಗಳನ್ನು ತಲೆಗೆ ಹಾಕಿಕೊಂಡು ಕೊರಗಬೇಡಿ. ಯಾವ ಭಾರ ನಿಮ್ಮದಲ್ಲವೋ ಅದನ್ನು ಅಲ್ಲಿಯೇ ಆ ಕ್ಷಣದಲ್ಲೇ ಬಿಟ್ಟುಬಿಡಿ. ಮನಸ್ಸಿನಿಂದ ಕೆಟ್ಟ ಭಾವನೆಗಳನ್ನು ಹೊರಹಾಕಲು ಕಲಿಯುವುದು ಒಂದು ಕಲೆ. ಅದನ್ನು ಜಪಾನಿಯರು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ. ಐದನೆಯದು, ಹಣಕಾಸಿನ ಶಿಸ್ತು. ಏನಾದರೂ ಖರೀದಿಸುವ ಮುನ್ನ, ಇದು ನನಗೆ ನಿಜವಾಗಿ ಅಗತ್ಯವೇ ಅಥವಾ ಇದು ಕೇವಲ ಆಸೆಯೇ ಎಂದು 10 ಬಾರಿ ಯೋಚಿಸಿ. ದುಬಾರಿ ವಸ್ತುಗಳನ್ನು ಸಾಲ ಮಾಡಿಕೊಳ್ಳುವ ಬದಲು ಆ ಹಣವನ್ನು ಉಳಿಸಿ ಉತ್ತಮ ಮ್ಯೂಚುವಲ್ ಫಂಡ್ಗಳಲ್ಲಿ, ಇಂಡೆಕ್ಸ್ ಫಂಡ್ಗಳಲ್ಲಿ ಶಿಸ್ತಿನಿಂದ SIP ಮಾಡಿ. ದೀರ್ಘಕಾಲದಲ್ಲಿ ನಿಮ್ಮ ಈ ಸರಳತೆಯೇ ಮುಂದಿನ ದೊಡ್ಡ ಆಸ್ತಿಗೆ ಬಂಡವಾಳವಾಗುತ್ತದೆ. ಹಣಕಾಸಿನ ಸ್ವಾತಂತ್ರ್ಯವೇ ನಿಜವಾದ ನೆಮ್ಮದಿ. ಆರನೆಯದು, ಸರಳ ಆಹಾರ. ಜಪಾನಿಯರ್ ಹರ ಹಚಿಬು ನಿಯಮ ನಿಮಗೆ ಗೊತ್ತಿರಬಹುದು. ಅಂದರೆ ಹೊಟ್ಟೆ 80% ತುಂಬುವಷ್ಟು ಮಾತ್ರ ತಿನ್ನಬೇಕು. ಪೂರ್ತಿ ಹೊಟ್ಟೆ ಬಿರಿಯುವಂತೆ ತಿಂದರೆ ಆಲಸ್ಯ ಗ್ಯಾರಂಟಿ. ಸಂಕೀರ್ಣವಾದ ಡಯಟ್ ಪ್ಲಾನ್ಗಳ ಬದಲು ಮನೆಯಲ್ಲೇ ಮಾಡಿದ ಸರಳ ತಾಜಾ ಆಹಾರ ತಿಂದರೆ ದೇಹ ಮತ್ತು ಮೆದುಳು ಎರಡೂ ಚುರುಕಾಗಿರುತ್ತದೆ. ಏಳನೆಯದು, ಆರೋಗ್ಯ ಮತ್ತು ನಿಸರ್ಗದ ಒಡನಾಟ. ದುಬಾರಿ ಜಿಮ್ಗಳಿಗೆ ಸಾವಿರಾರು ರೂಪಾಯಿ ಸುರಿಯುವ ಬದಲು ಪ್ರತಿದಿನ ಪ್ರಕೃತಿಯ ನಡುವೆ ವಾಕಿಂಗ್ ಮಾಡಿ. ಸುತ್ತಮುತ್ತಲಿನ ಪುಟ್ಟ ಪುಟ್ಟ ಜೀವಿಗಳನ್ನು ಗಮನಿಸಿ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಮೊಬೈಲ್ನಲ್ಲೇ 1-2 ಸುಂದರ ಫೋಟೋ ಕ್ಲಿಕ್ ಮಾಡುತ್ತಾ ನಡೆದರೆ ಸಿಗುವ ಆ ನೆಮ್ಮದಿಯೇ ಬೇರೆ. ಜೊತೆಗೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ. ಎಂಟನೆಯದು, ತಂತ್ರಜ್ಞಾನಕ್ಕೆ ಮಿತಿ. ಬೆಳಿಗ್ಗೆ ಕಣ್ಣು ಬಿಟ್ಟ ತಕ್ಷಣ ಫೋನ್ ನೋಡುವ ಅಭ್ಯಾಸವನ್ನು ಇಂದೇ ಬಿಟ್ಟುಬಿಡಿ. ದಿನದಲ್ಲಿ ಕನಿಷ್ಠ 1-2 ಗಂಟೆಗಳ ಕಾಲ ಎಲ್ಲಾ ರೀತಿಯ ಸ್ಕ್ರೀನ್ಗಳಿಂದ ದೂರವಿದ್ದು ಡಿಜಿಟಲ್ ಡಿಟಾಕ್ಸ್ ಮಾಡುವುದು ಕಣ್ಣುಗಳಿಗೆ ಮತ್ತು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಅತ್ಯದ್ಭುತ ಔಷಧಿ. ಕೊನೆಯದು,
ಪ್ರಸ್ತುತದಲ್ಲಿ ಜೀವಿಸಿ. ನಿನ್ನೆಯ ಬಗ್ಗೆ ಕೊರಗು ಬೇಡ, ನಾಳೆಯ ಬಗ್ಗೆ ಆತಂಕವೂ ಬೇಡ. ಇರುವ ಈ ಕ್ಷಣದಲ್ಲಿ, ಈ ದಿನದಲ್ಲಿ ಪೂರ್ಣವಾಗಿ ಬದುಕಿ. ಬದುಕನ್ನು ಎಷ್ಟು ಸರಳವಾಗಿ ಇಟ್ಟುಕೊಳ್ಳುತ್ತೀವೋ ಅಷ್ಟು ಸುಂದರವಾಗಿರಿಸಿಕೊಳ್ಳಬಹುದು. ಈ 9 ಸೂತ್ರಗಳಲ್ಲಿ ನಿಮ್ಮ ಫೇವ್ರೆಟ್ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಂತಹ ಮತ್ತಷ್ಟು ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಸರಳ ಬದುಕು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಮಸ್ಕಾರ.